ಕೆಜೆಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿದ್ದ ಯುವತಿ ಮೇಲಿನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಠಾಣೆಯಲ್ಲಿ ಅಪರಿಚಿತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೆಜೆಹಳ್ಳಿ ಠಾಣೆಯಲ್ಲಿ ಇದೀಗ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಯುವತಿ ಹೇಳಿಕೆಯನ್ನ ಪಡೆದು ಪೊಲೀಸರು ಕೇಸನ್ನ ದಾಖಲಿಸಿಕೊಂಡಿದ್ದು ಐಪಿಸಿ ಸೆಕ್ಷನ್ 354, 509 ಅಡಿಯಲ್ಲಿ ಮೊಕದ್ದಮೆ ದಾಖಲಿಸಿಕೊಳ್ಳಲಾಗಿದೆ. ಇನ್ನು ಐಪಿಸಿ ಸೆಕ್ಷನ್ 354ರ ವಿವರವನ್ನ ನೋಡೋದಾದ್ರೆ, ಮಹಿಳೆಯ ಘನತೆಗೆ ಧಕ್ಕೆ ತರುವ ರೀತಿಯಲ್ಲಿ ಹಲ್ಲೆ ನಡೆಸಲಾಗಿದೆ ಅನ್ನೋ ಆರೋಪದ ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗುತ್ತೆ. ಇನ್ಸ್ಪೆಕ್ಟರ್ ಸಿರಾಜುದ್ದೀನ್ ತಂಡದಿಂದ ಈಗ ಆರೋಪಿಗಾಗಿ ಶೋಧ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ ಬೆಳಗ್ಗೆ ನಡೆದಿದ್ದ ಘಟನೆ ಇದು. ಲೈಂಗಿಕ ದೌರ್ಜನ್ಯ ಎಸಗಿ ಯುವತಿಗೆ ಮುತ್ತಿಟ್ಟು ತುಟಿ ಹಾಗೆ ನಾಲಿಗೆಯನ್ನ ಕಚ್ಚಿ ಈ ದುಷ್ಕರ್ಮಿ ಪರಾರಿಯಾಗಿದ್ದ. ನಡೆದು ಹೋಗ್ತಾ ಇದ್ದ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿತ್ತು. ಯುವತಿಯನ್ನ ಹಿಂಬಾಲಿಸಿ ಬಂದಿದ್ದ ಕಾಮುಕನಿಂದ ಲೈಂಗಿಕ ದೌರ್ಜನ್ಯ ಎಸಗಲಾಗಿತ್ತು. ಬಸ್ ನಿಲ್ದಾಣಕ್ಕೆ ತೆರಳುತ್ತಾ ಇದ್ದ ಯುವತಿಯ ಮೇಲೆ ಆತ ಅಟ್ಯಾಕ್ ಮಾಡಿದ್ದ. ನಿನ್ನೆ ಬೆಳಗ್ಗೆ 6:30ರಲ್ಲಿ ಈ ಒಂದು ಘಟನೆ ನಡೆದಿದ್ದು. ಈ ಇಡೀ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ರಸ್ತೆ ಬದಿಯ ಅಂಗಡಿಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಅಳವಡಿಸಲಾಗಿತ್ತು. ಯುವತಿಯ ಹೇಳಿಕೆ ಹಾಗೆ ಅದೇ ಸಿಸಿ ಕ್ಯಾಮೆರಾದ ದೃಶ್ಯವನ್ನ ಆಧರಿಸಿ ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಯುವತಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಫ್ಐಆರ್ ದಾಖಲಿಸಲಾಗಿದೆ. ಯಾವ ರೀತಿ ಸಾಗ್ತಾ ಇದೆ ತನಿಖೆ? ಹೌದು ಸ್ಮಿತಾ, ಏನಂತಂದ್ರೆ ಘಟನೆ ನಡೆದಿರುವಂತಹ ಬೆಂಗಳೂರಿನ ಪೂರ್ವ ವಿಭಾಗದ 2 ಪ್ರಕರಣಗಳು ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿರುವಂತದ್ದು. ಅದರಲ್ಲೂ ಸಹಿತ ಪ್ರಮುಖವಾಗಿ ಕೆಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಬೆಳಗಿನ ಜಾವ ಸುಮಾರು 6:30 ವೇಳೆ ನಡೆದಿದ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರು ಪೊಲೀಸರು ಈಗಾಗಲೇ ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು. ನಿನ್ನೆ ಮತ್ತೆ ಬೆಳಗ್ಗೆ ಸುಮಾರು 11:45 ವೇಳೆಗೆ ಯುವತಿಯ ಪೋಷಕರು ಕೇಸನ್ನು ಕೂಡ ದಾಖಲಿಸಿದ್ರು, ಅಂದ್ರೆ ಕೇಸ್ ದೂರನ್ನು ನೀಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಠಾಣೆಗೆ ಬಂದಂತಹ ಪೊಲೀಸರು ಪರಿಶೀಲನೆ ನಡೆಸಿ ಈಗ ಅಪರಿಚಿತ ವ್ಯಕ್ತಿಯ ವಿರುದ್ಧ 354 ಹಾಗೂ 509 ಅಡಿಯಲ್ಲಿ ಈಗಾಗಲೇ ಕೇಸ್ ಕೂಡ ದಾಖಲಿಸಿದ್ದಾರೆ. ಮತ್ತೆ ಇನ್ಸ್ಪೆಕ್ಟರ್ ಸಿರಾಜುದ್ದೀನ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಅಪರಿಚಿತ ಆರೋಪಿ ಏನಿದ್ದಾನೆ ಆತನಿಗೋಸ್ಕರ ಈಗ ಶೋಧ ಕಾರ್ಯವನ್ನು ನಡೆಸಿರುವಂತದ್ದು. ಇನ್ನು ಈತ ನಿನ್ನೆ ಬೆಳಗ್ಗೆ ಸುಮಾರು 6:20 ವೇಳೆಗೆ ಕೆಲಸಕ್ಕೆ ಹೋಗ್ತಿದ್ದಂತಹ ಯುವತಿಯನ್ನ ಫಾಲೋ ಮಾಡ್ಕೊಂಡು ಹೋಗಿ ಆಕೆಗೆ ಬಲವಂತವಾಗಿ ಆಕೆಗೆ ಮುತ್ತಿಡುವುದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಈ ವೇಳೆಯಲ್ಲಿ ಆಕೆಯ ನಾಲಿಗೆಯನ್ನ ಕಚ್ಚಿ ಮತ್ತೆ ಕೈ ಕಾಲಿಗೆ ಗಂಭೀರವಾಗಿ ಗಾಯಗೊಳಿಸಿ ಪರಾರಿಯಾಗಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಯುವತಿಗೆ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟಂತಹ ಬಳಿಕ ಪೊಲೀಸರು ಈಗ ಯುವತಿಯಿಂದ ಸಂಪೂರ್ಣವಾದಂತಹ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಹೇಳಿಕೆ ಆಧಾರದ ಮೇರೆಗೆ ಈಗ ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು. ಇನ್ನ ಈ ಕಮ್ಮನಹಳ್ಳಿಯಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 5ನೇ ಆರೋಪಿ ಆಗಿರುವಂತಹ ಜೇಮ್ಸ್ ಅನ್ನ ಮೊನ್ನೆ ವಶಕ್ಕೆ ಪಡೆದಿದ್ರು. ಆತನನ್ನ ಇವತ್ತು ಅರೆಸ್ಟ್ ಅಂತಲೂ ಸಹಿತ ತೋರಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಆತನ ಮೂಲಕ ಇನ್ನೊಬ್ಬ ಆರೋಪಿ ಆಗಿದ್ದಂತಹ ಪಪ್ಪಿಗೋಸ್ಕರ ಹುಡುಕಾಟ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಪಪ್ಪಿ ಈಗ ಅಬ್ಸೆಂಟ್ ಆಗಿದ್ದು, ಆತ ತಮಿಳುನಾಡಿನಲ್ಲಿ ಹೋಗಿ ಅಡಿಗೆ ಕುಳಿತಿದ್ದಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯ ಆಗಿರುವಂತದ್ದು. ಈಗ ಎಸಿಪಿ ರವಿಕುಮಾರ್ ನೇತೃತ್ವದ ತಂಡದಿಂದ ಈಗ ಆತನಿಗೋಸ್ಕರ ಹುಡುಕಾಟ ಮುಂದುವರೆದಿರುವಂತದ್ದು. ಸ್ಮಿತಾ, ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ.